ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಹಣಾಪುರ ಎಸ್ಪಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವತಿಯಿಂದ 2018-19ನೇ ಸಾಲಿನ ಠೇವಣಿ ವಂತಿಕೆ ಅಡಿಯಲ್ಲಿ ನಿರ್ಮಿಸಿದ ಹಾಗೂ 2019-20ನೇ ಸಾಲಿನ ನಬಾರ್ಡ್ 25 RIDF ಯೋಜನೆಯ ಅಡಿಯಲ್ಲಿ ನಿರ್ಮಿಸಲಾದ ಹಣಾಪುರ ಎಸ್ಪಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕೊಠಡಿಯನ್ನ ಉದ್ಘಾಟಿಸಿ ಮಾತನಾಡಿದರು. ಬಡತನದಿಂದ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿದೆ. ಮಕ್ಕಳಿಗೆ ಶಿಕ್ಷಣ ನೀಡಬೇಕು, ಸಮಾಜದಲ್ಲಿ ತಲೆ ಎತ್ತುವಂತಹ ಸಾಧನೆ ಶಿಖರ ಏರುತ್ತಾರೆ. ಆಸಕ್ತಿಯಿಂದ ಕಷ್ಟಪಟ್ಟು ಓದಿದ ವ್ಯಕ್ತಿ ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಗಳಿಸುತ್ತಾರೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರದ್ಧಾನಂದ ಮಠದ ಶ್ರೀಗಳು ಆದ ವಿದ್ಯಾನಂದ ಶ್ರೀಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಉದ್ಘಾಟನೆ ಶಾಸಕ ಭೀಮಸೇನ್ ಚಿಮ್ಮನಗಟ್ಟಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಜಗದೀಶ್ ಹಿರೇಗೌಡರು ವಹಿಸಿಕೊಂಡಿದ್ರು. ಮುಖ್ಯ ಅತಿಥಿಯಾಗಿ ಶಿಕ್ಷಣ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಬಸವರಾಜ್ ಹಳಗೇರಿ, ಅಕ್ಷರ ದಾಸೋಹ ಅಧಿಕಾರಿ ಎಂಬಿ ದೊಡ್ಡಪ್ಪನವರ್, ಎಸ್ಟಿಎಂಸಿ ಅಧ್ಯಕ್ಷರು ಆದ ಪರಶುರಾಮ್ ರಾಠೋಡ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಆದ ಸಂಗೀತಾ ಪಮ್ಮಾರ್, ಪುಂಡ್ಲೇಕ್ ನಾಯಕ್, ಸೋಮ ರಾಠೋಡ್, ಕರಿಯವ್ವ ಮಾದರ್, ಮಂಜುನಾಥ್ ಗೌಡ್ರು, ಹನುಮಂತ ಹಿರೇಗೌಡರು ವಹಿಸಿಕೊಂಡಿದ್ರು. ಇನ್ನು ಕಾರ್ಯಕ್ರಮಕ್ಕೆ ಸಾಹಸ ಸಹಾಯ ಕರಿಯಪ್ಪ ಹಿರೇಗೌಡರು, ದಿಗಂಬರಿ ಹಿರೇಗೌಡರು ಸಹಾಯಕ ಹಸ್ತ ನೀಡಿದ್ದಾರೆ. ಶಾಸಕ ಭೀಮಸೇನ್ ಚಿಮ್ಮನಗಡ್ಡಿ ಹಾಗೂ ಗಣ್ಯರನ್ನ ಶ್ರೀಗಳನ್ನ ಸನ್ಮಾನಿಸಲಾಗಿದೆ. ಎಸ್ಟಿಎಂಸಿ ಸದಸ್ಯ ಪುಂಡಲಿಕ ಕಂಬಳಿ, ಹನುಮನ ಮಾದರ್, ಹಣಸವ್ವ ಚೌಹಾಣ್, ವೈಎಸ್ ಮಜ್ಜಗಿ, ವಿಪಿ ದಾಸರ, ಎಎಸ್ ಆಡಿನ, ಪಿಡಿಒ ಎಸ್ಪಿ ಅಂಕೋಲೆ, ಸಿಆರ್ಪಿ ರಾಮಚಂದ್ರ ಜಾಪಟ, ಬಸಪ್ಪ ಕಲ್ಲಿಮನಿ, ವೈಬಿ ಗೌಡರ್, ಶಿವಪ್ಪ ಹಿರೇಗೌಡ, ಬಸಪ್ಪಗೌಡ, ಯಮನಪ್ಪ ಹಿರೇಗೌಡರು, ಊರಿನ ಗಣ್ಯಾತಿ ಗಣ್ಯರು, ಮುದ್ದು ಮಕ್ಕಳು, ಗ್ರಾಮದ ಹೆಣ್ಣು ಮಕ್ಕಳು, ಊರಿನ ಗುರು ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.